ಹರಿಹರ ವೀರಮಲ್ಲು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ನೋ ಅದನ್ನು ಕರೆಕ್ಟಾಗಿ ರೀಚ್ ಮಾಡ್ತು ಫಿಲಮ್ ಮಾತ್ರ. ಅಂದರೆ ಟ್ರೈಲರ್ನೆಲ್ಲ ನೋಡ್ಬಿಟ್ಟು ಆಲ್ರೆಡಿ ಒಂದು ಐಡಿಯಾ ಇತ್ತು, ಇದರಲ್ಲಿ VFX ಚೆನ್ನಾಗಿಲ್ಲ, ಸ್ಟೋರಿಲೂ ಅಷ್ಟು ಗ್ರಿಪ್ ಇರಲ್ಲ ಅಂತ ಹೋಗಿದ್ದೆ. ಸೇಮ್ ಅದೇ ಥರ ಇಲ್ಲಿ ಒಂದು ಫೀಲಿಂಗ್ಸ್ನ ಕೊಡ್ತು. ನಿಜವಾಗ್ಲೂ ಡಿಸಪಾಯಿಂಟೆಡ್ ಫೀಲಿಂಗ್ ಮಾತ್ರ. ಪವನ್ ಕಲ್ಯಾಣ್ ಏನಾದರೂ ಈ ಮೂವಿನಲ್ಲಿ ಇಲ್ಲ ಅಂದರೆ ಇದು ನಯಾ ಪೈಸಕ್ಕೂ ಲಾಯಕ್ಕಿಲ್ಲ. ಇಲ್ಲಿ ಸ್ಟೋರಿ ಮೇಲೆ ಫೋಕಸ್ ಮಾಡೋದಕ್ಕಿಂತ ಹೀರೋನ ಎಲಿವೇಷನ್ಸ್ ಮೇಲೆ ಫೋಕಸ್ ಮಾಡಿದ್ದಾರೆ. ನಿಜ ಗುರು, ಸ್ಟೋರಿ ಲೈನ್ ಮಾತ್ರ ಒಳ್ಳೆ ಎಕ್ಸೈಟಿಂಗ್ ಸ್ಟೋರಿ ಲೈನೇನೆ, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಇವರಿಲ್ಲಿ ಎಡವಿದ್ದಾರೆ. ಜಾಸ್ತಿ ದಿನ ಆದಮೇಲೆ ಪವನ್ ಕಲ್ಯಾಣ್ ಆಫ್ಟರ್ ಎಲೆಕ್ಷನ್ ಒಂದು ಮೂವಿನಲ್ಲಿ ಬರ್ತಾ ಇದ್ದಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ರೆ ಫುಲ್ ಡಿಸಪಾಯಿಂಟೆಡ್. ಫಸ್ಟ್ ಹಾಫ್ ಏನೋ ಓಕೆ, ಒಂದು ರೇಂಜಿಗೆ ಪಗಡ್ಬಂದಿಯಾಗೆ ಪ್ಲಾನ್ ಮಾಡ್ಕೊಂಡಿದ್ರು, ಬಟ್ ಸೆಕೆಂಡ್ ಹಾಫು ಆ ಒಂದು ನರಿಗಳ ಎಂಟ್ರಿ ಏನಾಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುರು ರೋತ. ಮತ್ತು ಸಿನಿಮಾನ ದೇವರೇ ಕಾಪಾಡಬೇಕು. ನಿಜ ಕಾನ್ಸೆಪ್ಟೇ ಆಗಲಿ ಸ್ಟೋರಿ ಲೈನೇ ಆಗಲಿ ನಿಜ ಎಲ್ಲರನ್ನೂ ಎಕ್ಸೈಟ್ ಮಾಡ್ತು, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರಲ್ಲೇ ಆಗಿರ್ಬೋದು, ಸ್ಕ್ರೀನ್ ಪ್ಲೇನಲ್ಲೇ ಆಗಿರ್ಬೋದು, VFX ಅಂತೂ ತಗೊಂಡೇ ಬರಬೇಡ್ರಿ ಬಿಡ್ರಿ. ಅದು ಇದಕ್ಕೆ ಮೇಜರ್ ಮೈನಸ್ ಪಾಯಿಂಟು. ಇಂಥ ದೊಡ್ಡ ಸ್ಟಾರ್ ನಿಕ್ಕೊಂಡು ಅದೇನ್ರಿ ಅಂತ ವರಷ್ಟು VFXಾ ಚೇಚೆ. ಅದರಲ್ಲೂ ಕುದುರೆ ರೈಡ್ ಮಾಡಬೇಕಾದ್ರೆ ಆಗಿರ್ಬೋದು, ಆ ಹುಲಿದೊಂದು VFX ಸೀನ್ಸು ಮತ್ತು ನರಿಗಳ VFX ಸೀನ್ಸು ನಿಜ ವರಷ್ಟು. ಮತ್ತು ಸೆಕೆಂಡ್ ಹಾಫಲ್ಲಿ ಅನ್ನೆಸೆಸರಿ ಕಾಮಿಡಿ ಸೀನ್ಸ್ಗಳು ಇವು ಕೂಡ ವರ್ಕೌಟ್ ಆಗಲಿಲ್ಲ. ಈ ಫಿಲಮ್ನ ಸ್ಟಾರ್ಟ್ ಮಾಡಿದಂಥ ಮೊದಲನೇ ಡೈರೆಕ್ಟರ್ ಆದ ಕೃಷ್ಣ ಜಗಲ್ಮುಂಡಿ ಏನಕ್ಕೆ ಈ ಒಂದು ಮೂವಿನ ಬಿಟ್ಟೋದ್ರು ಅಂತ ಈಗ ಗೊತ್ತಾಗ್ತಾ ಇದೆ. ಬಟ್ ಅವ್ರು ಅದನ್ನು ಚೆನ್ನಾಗೇ ಶೂಟ್ ಮಾಡಿದ್ರು ಅಂತ ಕಾಣುತ್ತೆ. ಅದಕ್ಕೆ ಫಸ್ಟ್ ಹಾಫ್ ಚೆನ್ನಾಗೇ ಬಂದಿದೆ, ಬಟ್ ಸೆಕೆಂಡ್ ಹಾಫಲ್ಲಿ ಕೃಷ್ಣ ಏನು ಡೈರೆಕ್ಷನ್ ಮಾಡಿದರೆ ಫುಲ್ ಔಟ್ಡೇಟೆಡ್. ನೆಕ್ಸ್ಟ್ ಪವನ್ ಕಲ್ಯಾಣ್ಗೆ ಬರ್ತಿರೋ OG ಮೂವಿನೇ ಕಾಪಾಡಬೇಕು. ಇನ್ನು ಪವನ್ ಕಲ್ಯಾಣ್ ಅವರೊಂದು ಕ್ಯಾರೆಕ್ಟರ್ನ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಕ್ಯಾರೆಕ್ಟರ್ ಇಲ್ಲ ಅಂದರೆ ಫಿಲಮ್ ಫುಲ್ಲು ಮೈನಸ್ಸೇನೆ. ಅದು ಬಿಟ್ಟರೆ ಇನ್ನೇನು ಹೇಳ್ತೀರಾ ಗುರು, MM ಕೀರವಾಣಿ ಬೆಟರ್ ಮ್ಯೂಸಿಕ್ ಕೊಟ್ಟಿದ್ದಾರೆ, ಬಟ್ ಅದೊಂದು ಪ್ಲಸ್ಸು, ಮಿಕ್ಕಿದ್ದೆಲ್ಲ ಮೈನಸ್ ಆದರೆ ಸ್ಟೋರಿ ಹೆಂಗೋಗುತ್ತೆ. ಫಿಲಮಲ್ಲಿ ಯಾವುದಾದ್ರೂ ಒಂದು ಮೈನಸ್ ಪಾಯಿಂಟ್ ಇದ್ದರೆ ಅದೇ ಓಕೆ, ಬಟ್ ಇದರಲ್ಲಿ ಎಲ್ಲ ಮೈನಸ್ ಇದ್ದು ಒಂದು ಪ್ಲಸ್ ಆದರೆ ಹೆಂಗೆ ಸಾಧ್ಯ? ಇನ್ನು ಈ ಒಂದು ಫಿಲಮ್ಸ್ಗೆ ಸೆಕೆಂಡ್ ಪಾರ್ಟ್ ಬೇರೆ. ಸ್ಟೋರಿ ಲೈನ್ ಏನೋ ಚೆನ್ನಾಗೇ ಇದೆ. ಇಲ್ಲಿ ಹರಿಹರ ವೀರಮಲ್ಲು ಕೊಹಿನೂರ್ ರುಜ್ರನ ಹುಡಿಕೊಂಡು ಮೊಘಲ್ ಸಾಮ್ರಾಜ್ಯದ ಒಳಗಡೆ ಹೋಗ್ತಾನೆ. ಆ ಒಂದು ಜರ್ನಿನ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಒಳ್ಳೆ ಕಾನ್ಸೆಪ್ಟೇನೆ, ಬಟ್ ಅದನ್ನು ಎಕ್ಸಿಕ್ಯೂಷನ್ ಮಾಡೋದ್ರಲ್ಲಿ ಇವರಲ್ಲಿ ಪದೇ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ನನಗಂತೂ ಇಷ್ಟ ಆಗಲಿಲ್ಲ. ನೀವು ಪವನ್ ಕಲ್ಯಾಣ್ಗೋಸ್ಕರ ಈ ಮೂವಿ ಏನಾದರೂ ನೋಡಬೇಕು ಅಂದ್ಕೊಂಡಿದ್ರೆ ನೋಡಿ. ಫಿಲಮ್ಸಲ್ಲಿ ಅಡಲ್ಟ್ ಸೀನ್ಸ್ ಆಗಲಿ ಬ್ಯಾಡ್ ಲ್ಯಾಂಗ್ವೇಜಸ್ ಆಗಲಿ ಯಾವುದೂ ಇಲ್ಲ, ನಿಮ್ಮ ಇಷ್ಟ. ಮತ್ತೆ ನಾನು ಸಿಗ್ತಾ ಇರ್ತೀನಿ. ಬಾಯ್.